ಐ ಆಮ್ ವೆರಿ ಸಾರಿ. ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ವಾಟ್ ಇಸ್ ದಿಸ್? ಅಧ್ಯಕ್ಷ 10 ನಿಮಿಷದಲ್ಲಿ ಮುಗಿಸ್ತೀನಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಸೇಮ್ ಮಾಡೋದಾದ್ರೆ ಚರ್ಚೆ ಮಾಡಬೇಡಿ. ಏನೆಲ್ಲ ಎಲ್ಲ ಕೂಡ ಮಾತಾಡಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು. ಒಳಗಡೆ ಅಶ್ವಥ್ ಯಾಕೆ ಮುಗಿಸಿ ಯಾಕೆ ನೀವು ಸೈನ್ ಹಾಕಿದ ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಪತ್ರ ಒಂದೇ ಆಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುನೀಲ್ ಕುಮಾರ್ ಇದ್ರು, ವಿಜೇಂದ್ರ ಇದ್ರು, ಸುನೀಲ್ ಕುಮಾರ್ ಇದ್ರು, ಮುಗಿಸಿ ಅಷ್ಟೇ. 1 ಗಂಟೆ ಮಾತಾಡ್ತೀನಿ ಅಂತಂದ್ರು, 2 ಗಂಟೆ ಮಾತಾಡಿದ್ರು. ಈಗ ಕೊಟ್ಟಿರೋದೇ ಸರ್. ಆಮೇಲೆ ಒಬ್ರೇ ಮಾತಾಡ್ತೀವಿ ಅಂತ ಹೇಳಿರೋದು. ಬೇರೆಯವರೆಲ್ಲ ಮಾತಾಡಿದ್ರೆ ನೀವು ಹೇಳ್ಕೊಟ್ಟಿರೋದೇ ಅವ್ರು ಮಾಡಿ. ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಹೇಳ್ಕೊಟ್ಟಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಹೇಳಿದ ಸರ್, ಈ ವಿಷಯ ಎಷ್ಟು ಗಹನವಾಗಿತ್ತು ಅಂದ್ರೆ ಇಡೀ ಸಭೆ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇತ್ತು. ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ನಡೆದಂತ ಈಗ ಚರ್ಚೆ ಮಾಡಬೇಡಿ. ಮನೆ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಈಗ ರೆಸಲ್ಯೂಷನ್ ಮೂವ್ ಮಾಡಕ್ಕೆ ಕೊಡಿ. ನಮ್ಮವರಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಅವರಿಗೆಲ್ಲರಿಗೂ ಶಾಸಕರಿಗೆ ತಲೆ ಬಿಸಿ ನಾಳಿದ್ ಮಾಡೋಣ. ಕೋನ್ ರೆಡ್ಡಿ ಅವರೇ, ಒಂದ್ ಸೆಕೆಂಡ್. 3 ಜನ ಕೇಳಿದ್ದೀನಿ. ಅಧ್ಯಕ್ಷ, ಅವಕಾಶಕ್ಕಾಗಿ ಸಂಪೂರ್ಣವಾಗಿ ಅವರು 3 ಜನ ಅಂತ ಹೇಳಿ 3 ಜನ ಅಂತ ಹೇಳಿ 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ ನಂತರ ಚೌಕಾಸಿ ಅಂತ ಬಂತು ಸರ್. ರಾತ್ರಿ ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ಗಾನವಾದಂತ ವಿಚಾರ ನಿಮ್ಮ ಮಾತಾಡೋದು ಸದನದಲ್ಲಿ ಈಗ ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ವಿ. ನೀವು ಅದನ್ನ 16 ಬೇರೆ ಪ್ರಶ್ನೆ ಕನ್ವರ್ಟ್ ಮಾಡಿ ಬಂದ್ರೆ ಮಾತಾಡಕ್ ಆಗಿರ್ಲಿಲ್ಲ. 3 ಜನ ಮಾತಾಡಿ ನೀವು ಎಷ್ಟು ದಿನ ಕೊಡ್ಲಿ, ನೀವು ಎಷ್ಟು ದಿನ ಕೊಡ್ಲಿ, ಅಜೆಂಡಾ ಪ್ರಕಾರ ನಡಿ. ನೀವು ಮಾಡಿರೋ ಭ್ರಷ್ಟಾಚಾರ ಮೌನವಾಗಿದ್ರೆ ಭ್ರಷ್ಟಾಚಾರ ಮಾಡಿದ್ದೀನ ಸುಮ್ಮನೆ ಒಂದ್ ಸೆಕೆಂಡ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.